ಪ್ರತಾಪ್ ಅವ್ರಿಗೆ ಸುದೀಪ್ ಸರ್ ಒಂದು ಹಾರೈಕೆ ಎಷ್ಟಿತ್ತು, ಸಪೋರ್ಟ್ ಎಷ್ಟರ ಮಟ್ಟಿಗೆ ಸ್ಟ್ರೆಂತ್ ಆಗ್ತಾ ಇತ್ತು ಅನ್ನುವಂಥದ್ದು, ಅವರ ಮಾತುಗಳಾಗಿರ್ಬೋದು, ಅವರ ನಿಮಗೆ ಸ್ಫೂರ್ತಿ ತುಂಬುವಂತಹ ಸಂದರ್ಭಗಳಾಗಿರ್ಬೋದು ಅನ್ನೋದು. ಸುದೀಪ್ ಸರ್ ಹೀರೋ, ನಿಜ ಜೀವನದ ಹೀರೋ. ಅವ್ರಿಗೆ ಇಷ್ಟು ಫ್ಯಾನ್ಸ್ ಇದೆ, ಅದು ಎಲ್ಲ ಬಿಡೋಣ, ಎಲ್ಲ ಬಿಟ್ಟು ಸುದೀಪ್ ಸರ್ ಒಬ್ರಿಗೆ ಮನ್ಸಾರೆ ಮಾತಾಡ್ತಾರಲ್ವಾ ಸರ್, ನಮ್ಮ ತಂದೆ ತಾಯಿ ಜೊತೆ ಮಾತಾಡೋದಾಗಿರ್ಬೋದು. ನನಗೆ ನೀವೇ ಹೇಳಿದ್ರಿ ಸಪೋರ್ಟ್ ಮಾಡ್ತಾರೆ ಅಂತ ಎಲ್ಲ ಹೇಳಿದ್ರಿ. ಇವಾಗ ಒಂದು ವಾರ ನನಗೆ ಸರಿ ಇಲ್ದಿದ್ದಾಗ ಡಿಸಿಷನ್ ಸರಿ ಇಲ್ಲ ಅಂತ ಹೇಳಿದ್ರಿ. ಡಿಸಿಷನ್ ಸರಿ ಇತ್ತು ಪ್ರತಾಪ್, ಕಾರಣ ಸರಿ ಇರಲಿಲ್ಲ. ಎಷ್ಟು ಕ್ಲಿಯರ್ ಆಗಿ ಅದರಲ್ಲೂ ಏನಿತ್ತು ಅನ್ನೋದನ್ನ ಹೇಳ್ತಾರೆ ಅಂದರೆ ಸರ್, ಅದು ನನಗೆ ಕೆಲವೊಂದು ಅರ್ಥ ಆಗಿತ್ತು. ಇಲ್ಲಿವರೆಗೆ ಬರೋಕೆ ಅದೇ ಕಾರಣ. ಮೊದಲನೇ ವಾರ ಎದ್ದು ನನಗೊಂದಷ್ಟು ಸ್ಫೂರ್ತಿ ಚಿಲುಮೆ ಕೊಟ್ಟು ಕುಣಿಯೋ ನೋಡ್ತೀನಿ, ಮಾಡು ಡ್ಯಾನ್ಸ್ ಪ್ರತಾಪ್. 2ನೇ ವಾರ 3ನೇ ವಾರ ಒಂದಷ್ಟು ನನ್ನ ಹತ್ರ ಒಂದಷ್ಟು ಡ್ಯಾನ್ಸ್ ಮಾಡಿದ, ಅಲ್ಲಿ ತನಕ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಒಂದಷ್ಟು ಮಾತುಗಳು ಹೇಳಿದ್ದು, ನನ್ನ ಪರವಾಗಿ ಕಡೆ ವಾರಗಳು ಒಂದಷ್ಟು ಕಮೆಂಟ್ಸ್ ಬಂತು ನೀವು ಹೇಳ್ದಂಗೆ. ಅದಕ್ಕೆ ಅವ್ರು ಉತ್ತರಗಳು ಕೊಟ್ಟಿದ್ದು, ಏನಕ್ಕೆ ಮಾಡ್ಬೇಕದೆಲ್ಲ? ನಾವೇ ಹೇಳ್ದಿದ್ದಾಗ ಅವ್ರು ಯಾಕೆ ನಿಂತು ಉತ್ತರಗಳು ಕೊಡಬೇಕು? ನನ್ನ ಬಾಯಲ್ಲಿ ಹೇಳ್ಸಿದ್ದು ಅಯ್ಯೋ ಚಿನ್ನ ಸರ್, ಚಿನ್ನ. ಪ್ರತಾಪ್, ಆಸ್ ಯೂಶುವಲ್ ಡ್ಯಾನ್ಸ್ ಬಗ್ಗೆ ಮಾತಾಡುವಾಗ ಒಂದು ಪ್ರಶ್ನೆ ಕೇಳಬೇಕು ಸಹಜವಾಗಿ. ನಿಮಗೆ ಅಂದರೆ ಆರಂಭದಿಂದ ಸೆಲೆಬ್ರಿಟಿಗಳ ಲೈಫ್ ನೋಡ್ಕೊಂಡು ಬಂದಿರ್ತೀರಿ, ಬಟ್ ಈಗಲೇ ನೀವೇ ಸೆಲೆಬ್ರಿಟಿ. ಸೊ ನಿಮ್ಮ ಗೆಲುವಿನ ಸೆಲೆಬ್ರೇಷನ್ ಟೈಮ್ ಆಗಿರ್ಬೋದು, ನಿಮ್ಮ ಒಂದು ಆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋಂಥದ್ದಾದರೆ ಯಾವ ಥರ ಮುಂಚೆ ಹೀರೋ ಕನ್ಸ್ಕೊಂಡಿದ್ರ ಡ್ಯಾನ್ಸ್ ಮಾಡೋವಂಥದ್ದು, ಆ್ಯಕ್ಟಿಂಗ್ ಮಾಡೋವಂಥದ್ದು, ಇಂಥದ್ದೇನಾದ್ರು ಪ್ಲ್ಯಾನ್ಸ್ ಇತ್ತಾ ಮುಂಚೆ ಅಥವಾ ಈಗ ಹೇಗೆ ಅಂತ? ಸರ್ ಆ ಥರ ಏನೂ ಇಲ್ಲ ಸರ್. ನನಗೆ ಡ್ಯಾನ್ಸ್ ಮಾಡ್ತಿದ್ದೆ ಖುಷಿಯಾದಾಗ ಮನಸ್ಫೂರ್ತಿಯಾಗಿ ಕುಣಿತೀನಿ. ಎಷ್ಟು ಕುಣಿತೀನಿ ಅಂದರೆ ಸುಸ್ತಾಗಿ ಮಲ್ಕೋಬೇಕು. ಡ್ಯಾನ್ಸ್ ಅನ್ನೋದು ಅದಕ್ಕಿಂತ ಸ್ಟೆಪ್ ಹಾಕಬೇಕು, ಹಿಂಗೆ ಮಾಡಬೇಕು ಅನ್ನೋದಕ್ಕಿಂತ ಖುಷಿಯಾದ ಏನು ಮಾಡಬೇಕು ಅನ್ಸುತ್ತೋ ಚೆನ್ನಾಗಿ ಕುಣಿದು ಒಂದು ಕುಣಿತ ಕುಣಿಯೋದು, ಮನಸ್ಸಲ್ಲಿರೋ ಒಂದು ಖುಷಿನೆಲ್ಲ ವ್ಯಕ್ತಪಡಿಸೋದು, ಅದು ಒಂದು ಕಲೆ. ಮುಂದಿನ ದಿವಸಗಳಲ್ಲಿ ಅವಕಾಶಗಳು ಸಿಕ್ಕಿದ್ರೆ ನನ್ನ ಕೆಲಸ ನಾನು ಬಿಡಲ್ಲ ಹಂಗಂತ. ಡ್ರೋನ್ ಕೆಲಸ ಆಗಲಿ, ಉಳಿದಿದ್ದ ಕೆಲಸ ಆಗಲಿ, ಅದು ನನಗೆ ಭಾಳ ಇಂಪಾರ್ಟೆಂಟ್. ಯಾಕೆಂದರೆ ಗುರಿ ಭಾಳ ಇಂಪಾರ್ಟೆಂಟು. ಅದ್ರ ಜೊತೆಗೆ ಕೆಲವೊಂದು ಫ್ರೀ ಟೈಮಲ್ಲಿ ಅವಕಾಶಗಳು ಸಿಕ್ಕಿದ್ರೆ, ಒಳ್ಳೆ ಅವಕಾಶಗಳು ಖಂಡಿತ ಬಳಸ್ಕೋತೀನಿ ಸರ್.